ಚಿನ್ನ ಹೇಳ್ರಿ ಸಮರ ಜೀವನ ಸಾಕಾಗ್ಬಿಡತ್ ನೋಡಿ ಅಪ್ಪ. ಯಾಕ್ರಿ ಏನಾತ? ಪಂಜಾಬ್ ಬಂದತಿ ₹1 ರೊಕ್ಕಲ್ಲ ಪಕ್ಕಲ್ಲ ₹100 ಕೊಳ್ಳೇನ್ರಿ? ₹100 ಏನ್ ಬರ್ತತ್ಲೆ? ಮತ್ ಎಷ್ಟ್ ಬೇಕ್ರಿ? ₹5,000 ಬೇಕು ನನಗೆ. ₹5,000 ತಗೊಂಡ್ ಏನ್ ಮಾಡ್ತೀರಿ? ಒಂದ್ ಗಂಟೆ ಮುಗಿಸಿ ₹500 ಹಾ ₹4,500 ಹೋಗಿ ಬರ್ಬೇಕ, ಖರ್ಚಿಗೆ ಬೇಕ್ಲಿ ಅದಕ್ಕ. ಬಾಬಾ ಸಾಮಾನ್ಯ ಮಿಂಡಲ್ಲ ಬಿಡಪ್ಪ ಸಮರ ನೀವು. ನೋಡಿ ಚಿನ್ನ ಎಲ್ಲ ಸಿಕ್ಕ್ರೆ ಅಡ್ಜಸ್ಟ್ ಮಾಡಮ್ಮ. ಊಟಕ್ಕಂದ್ರ ₹100-200 ಕೊಡ್ಬೋದಪ್ಪ, ಆಟಕ್ಕಂದ್ರ ರೊಕ್ಕ ಇಲ್ಲ ನಮ್ಮ ಹತ್ರ. ಅಲ್ಲ ₹5,000 ಕೈ ಎತ್ತಿ ಬಿಟ್ಟ ಚಿನ್ನ, ನೀನ ಅಡ್ಜಸ್ಟ್ ಮಾಡ್ಲಿ ಎಲ್ಲೇನ. ನನಗೆ ಮನೆಗೆ ಎಗ್ರೆಸ್ ತಿನ್ನಕ್ ದುಡ್ಡು ಇಲ್ಲ ಅಂತ ಹೇಳಿ ಮನೆಗೆ ಅನ್ನ ಕಾರ್ಬಿಟ್ಟು ತಿಂದ್ ಬಂದಿದ್ರಿ. ನೀವ್ ಎಲ್ಲಿಂದ ರೊಕ್ಕ ಕೊಡನ್ರಿ ನೀವು? ನೋಡ್ಲಿ ಅವ್ನ್ ಬಾಲ ದುಡ್ಡು ಕೇಳಿರ್ಲಿ ಹಂಗ ಎದ್ದೋಗ್ಬಿಟ್ಟ. ನೀವು ಮೊದ್ಲಿಗೆ ಕೇಳಿದಾಗ ನಾನು ಎದ್ದೋಗ್ತಿದ್ದೆ, ನೀವ್ ಎಲ್ಲಿ ಬೀದಿ ಹೆಣ ಹಾಕ್ತೀರಿ ಅಂತ ಹೇಳಿ ಸುಮ್ನೆ ಆಗ್ಬಿಟ್ಟೆ. ಲೇಪ ಎಲ್ಲ ನನ್ನ ಮಕ್ಕಳು ಬರೇ ಉದ್ರಿ ಪೂಕ್ನ ಇರೋದ್ರಿ. ದೇವ್ರೆ ಹಾಲೆಲ್ಲಾದ್ರೂ ಹಾಕು, ನೀರೆಲ್ಲಾದ್ರೂ ಹಾಕು, ತೀರಾ ಸೈಡಿಗೆ ಮಾತ್ರ ಹಾಕ್ಬೇಡಪ್ಪ ಮರ್ಯ. ಹಾಲೆಲ್ಲಾದರೂ ಹಾಕು, ನೀರೆಲ್ಲಾದರೂ ಹಾಕು ರಾಘವೇಂದ್ರ, ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ. ಚಿನ್ನ ಇಲ್ಲಿ 2 ಬಕ್ರ ಅದಾವು, ಪಿಕನ ಬರ್ರಿ ಸಾಂಬಾರ್ ಇಲ್ಲ ಇದಾರ ಗೇರಕ್ಕನ. ಏನ್ ಬಾ ಗೋಳಿ ಸ್ವಾಮಿ, ಹಾಡು ಜೋರದಂಗದವಲ್ಲ. ಮೊನ್ನೆ ಮಂತ್ರಾಲಯಕ್ಕೆ ಹೋಯ್ದ್ರೇನ? ನಿನ್ಗೆ ಹೆಂಗ್ ಗೊತ್ತಾಯ್ತಣ್ಣ ನಾನು ಚಿನ್ನ ಮಂತ್ರಾಲಯಕ್ಕೆ ಹೋಗಿರೋದು? ಇವತ್ತು ಬೆಳಿಗ್ಗಿನ ನೋಡು. ಅರೆ ಸರಿ, ಮತ್ತೇನ್ ಸಮಸ್ಯೆ ಹಿಂಗ್ ಹೊಂಟಿರಲ್ಲ? ಏನಿಲ್ಲ ಬಿಡೋಣ, ನಿನ್ಗೆ ಹೆಂಗ್ ಹೇಳ್ಬೇಕು ಅನ್ನೋದ ಗೊತ್ತಾಗೋಲ್ತು. ಅಯ್ಯೋ ಇವನ ಅನ್ನ ತಿನ್ನ ಬಾಯಾಗಪ್ಪಗಳು. ಏನಿಲ್ಲಣ್ಣ, ಒಂದ್ ₹5,000 ಬೇಕಾಯ್ತು ಅಷ್ಟೇ. ಇವನೇ ಅವ್ಲಿ ₹5,000 ಬರೀ ₹5 ಕೇಳ್ದಂಗೆ ಕೇಳಕತ್ತಿರಲ್ಲೇ. ನೋಡ ಸ್ವಲ್ಪ ಅರ್ಜೆಂಟ್ ಐತಿ, ಹೆಂಗನ ಅಡ್ಜಸ್ಟ್ ಮಾಡಿ ಕೊಡಪ್ಪ. ಅಣ್ಣ ₹5,000 ಎದಕ್ಕಂತ ಕೇಳೋಣ ಐತನ್ನ. ಹೌದು, ಎದಕ್ಕ 5,000 ಗೋಣಿಸ್ವಾಮಿ ನಿನಗೆ? ಏನಿಲ್ಲಣ್ಣ, ₹500 ಒಂದ್ ಆಂಟಿ ಮುಗಿಸಿದ್ನ, ₹4,500 ಆಕಿ ಕರ್ಕೊಂಡೋಗಿ ಬರಕ ಅಷ್ಟೇ. ಬಡ್ಡಿ ಮಗನ. ಅಲ್ಲಿ ₹5,000 ಖರ್ಚು ಮಾಡಿ ಹಾಕಿನ ಗೋವಾ ಕರ್ಕೊಂಡು ಹೋಗಂತ ಇಲ್ಲೇ ಹೊಲ್ದಾಗ ಕರ್ಕೊಂಡು ಹೋಗ್ರ ಮುಗ್ದ ಹೋತಲ್ಲ. ಅಣ್ಣ ಇಲ್ಲೇ ಹೊಲ್ದಾಗ ಕರ್ಕೊಂಡ್ ಹೋಗಿ ಹೆಟ್ ಬಿಟ್ಕೊಂಡ್ ಬರಕಾಕಿ ಮೂಲಿ ಮನೆ ಶಾಂತ ಅಲ್ಲ, ಬೆಂಕಿ ಲತಾ. ಆತಗ ಹತ್ತಿನ ಮನೆಗ್ ಬೆಂಕಿ. ನೋಡೋಣ, ದುಡ್ಡು ಐತಂದ್ರ ಐತನ್ನ, ಇಲ್ಲಿದ್ರ ಇಲ್ಲನ್ನ. ಜಾಸ್ತಿ ನನ್ ತಲೆ ಹಡಕ್ ಬರ್ಬೇಡ ಅಷ್ಟ. ಇವಂದೊಳ್ಳೆ ಅಲ್ಲಲ್ಲಿ ನಮಗೆ ಎಣ್ಣೆ ಹೊಡಕ್ ರೊಕ್ಕಲ್ಲ ಅಂತ ನಾವ್ ಸಾಯಕತ್ತೀವಿ. ಇವಂದೊಳ್ಳೆ ನಡ್ರಿ ಅದೇನಂತಾರಲ್ಲ ಶಾಸ್ತ್ರ. ನಾವು ಬರ್ತೀವಿ ಜೊತೆಗೆ. ತಲೆ ಬಂತಲ್ಲ ಏನೋ ಒಂದ್ ದಾರಿ ತೋರ್ಸೋಣ. ದಾರಿ ತೋರ್ಸೋ ರೊಕ್ಕ ಬೇಕಂತಿಂದಿ, ಯಾರು ಹೋಗಿ ಸಾಲ ಕೇಳೋಗ್ಲ ಹೋಗಿ. ಸಾಲ ಕೇಳಿಲ್ಲ ಇದುವರೆಗೆ ಯಾರಿಗೆ ನನ್ನ. ರೊಕ್ಕ ಬೇಕಂತಿದಿ, ಸಾಲ ಕೇಳಿಲ್ಲ ಅಂತಂದಿ. ಇನ್ನು ಒಂದ್ ಅರ್ಥ ಆಗೋದಲ್ಲೇ. ದೇವ್ರನೆಗೂ ಗೊತ್ತಿಲ್ಲ ನನಗೆ, ಆ ಅನುಭವನ ಆಗಿಲ್ಲ ಸಾಲ ಕೇಳೋದು. ಹೆಂಗಾರ ಯಾಕಾಗೋದಕ್ಕ, ದಾರಿ ತೋರ್ಸಂಬ ದೇವ್ರು ಹೋಗಂಬ. ಬಾಬಾ ನಾಗರ ಪಂಚಮಿ ಬಂತು, ನಾಗಪ್ಪ ಒಂದ್ ದಾರಿ ತೋರ್ಸ್ತಾನ. ಗೋಣಪ್ಪ ಅಲ್ಲಿ ನೋಡ್ಲೆ. ಸಾಲ ಕೇಳುವುದನ್ನು ಕಲಿಯಿರಿ 1 ನಿಮಿಷದಲ್ಲಿ. ಮಣಿರಾಜ್ 74 83 02 90 95. ನೋಡ್ದೇಣ ಗೋಣೆ, ನಾಗಪ್ಪ ಕಣ್ ತೆಗೆದ್ಬಿಟ್ಟ. ನೋಡು ನೀನ್ ನೋಡ್ರ ಸಾಲ ಕೇಳಕ ಬರಂಗಿಲ್ಲ ಅಂತಂದ್ ಹೇಳ್ತಿದಿ. ಅಲ್ಲಿ ನೋಡು ಸಾಲನ ಹೆಂಗ್ ಕೇಳ್ಬೇಕಂತ ಹೇಳ್ಕೊಡಕ್ ಇನ್ನೊಬ್ಬನದನಂತೆ. ನೋಡೋಣ ಆ ನಂಬರ್ ಕಾಲ್ ಮಾಡ್ಕೊಳ್ಳೋಣ. ಇಲ್ಲಿ ಮಾತಾಡ ತೂರ್ಲಾ? ತೂರಿ ಸರ್. ರಾಜ ₹1. ₹1? ನಾನ್ ಗೆದ್ದೆ. ನನ್ ಕೊಡ್ರಿ ಸರ್, ನನ್ ಕೊಡ್ರಿ ಸರ್, ನನ್ ₹1 ಕೊಡ್ರಿ ಸರ್. ಲೇ ನಿಮ್ ಮನೆಗೆ ಹೇಳ, ನಿಮ್ ಮನೆಗೆ ಓಡಿಸ್ಲ ಜೂಜಾಡಕ್ ಕಲ್ತೇವ್. ಹೋಗ ಎದ್ದೋಗ, ಜೂಜಾಡಕ್ ಬಂದ್ಬಿಟ್ಟಾನೆ ಇಲ್ಲಿ. ಹಲೋ ಸರ್, ಪಣಿರಾಜ್ ಅವ್ರ? ಹೌದು ಸರ್, ನಿಮ್ಮ ಕಡೆ ಸಾಲ ಹೆಂಗ್ ಕೇಳ್ಬೇಕಂತ ಹೇಳ್ಕೊಡ್ತೀರಿ ಅಂತಲ್ಲ? ನಾವೇ ಹೇಳ್ಕೊಡೋದು. ಹೌದು ಸರ್, ನಮ್ ಸಾಲ ಹೆಂಗ್ ಕೇಳ್ಬೇಕಂತ ಹೇಳಿ ಸ್ವಲ್ಪ ಹೇಳ್ಕೊಟ್ಬಿಟ್ಟೆ ಅಂದ್ರೆ ಬಹಳ ಪುಣ್ಯ ಬರ್ತದೆ ನೋಡ್ರಿ. ನೋಡ್ರಪ್ಪ, ಒಬ್ರಿಗೆ ಒಂದೊಂದ್ ₹100 ಆಗತ್ ನೋಡು. ಸರ್ ಅಷ್ಟಂದ್ರೆ ಸಾಲ ನೋಡಿ ತಗೊಳ್ರಿ, ನಾವು ತುಂಬಾ ಬಡವರದೀವಿ. ನೋಡ್ರಪ್ಪ, ನಿಮಗಾಗಿ ಕಲೆ ಎಷ್ಟಿದ್ರ ಬರ್ರಿ, ಬ್ಯಾಡ ಅಂದ್ರ ಬಿಡ್ರಿ. ಸರಿ ಸರ್, ಬಂದ್ಬಿಡ್ರಿ ಸರ್ ಈಗ. ಬರ್ರಿ ಹೋಗನ್ ಬರ್ಲಿ. ಗೋಣಿಸ್ವಾಮಿ ಕರೆಕ್ಟ್ ಕಲ್ತ್ಕೋಬೇಕಪ್ಪ ನೀನ. ಹ್ಞೂ ಅಣ್ಣ, ಅಯ್ಯೋ ಬಿರಿ ಮಾಡ್ಕೋಬೇಡ. ಆಯ್ತು ಗೋಣಪ್ಪ ಆಂಟಿ ಬೈ ಹೊಡಿತೀವಿ. ಒಟ್ಟಿಗೆ ಏನ್ ತಿಂತಿ? ಸಣ್ಣ ಕಡೆ ಹೆಂಗ ತಪ್ಪತ್ ಬಿಡ್ರಿ ಸರ್, ತಪ್ಪತ್ ಸರ್. ನೀವೇನು ಅವೆಲ್ಲ ಫೋನ್ ಮಾಡಿದ್ದು ಕೋರ್ಸ್ ಕಲಿಬೇಕಂತ? ಹೌದು ಸರ್. ಬರ್ರಿ ಒಳ ಬರ್ರಿ. ಇದನ್ನ ಆಫೀಸ್ ಅನ್ಕಂದ್ರೆ ಸಿನಿಮಾ ಥಿಯೇಟರ್ ಅನ್ಕಂದಿರ ಎಟ್ಟು ಕೂತಾಡ್ರಿ. ಯಾವ್ರು ನಿಮ್ದೆಲ್ಲ? ನಮ್ದು ಬೊಮ್ಮನಹಳ್ಳಿ ಸರ್. ಬೊಮ್ಮನಹಳ್ಳಿನ? ನಮ್ಮ ಆಫೀಸ್ ಎಲ್ಲಿ ನೋಡಿದ್ರಿ? ಸರಿ, ರಾಮನಗರ ಬಸ್ ಸ್ಟ್ಯಾಂಡ್ ಪೋಸ್ಟ್ ಹಚ್ಚಿದ್ರಲ್ಲ ಸರ್, ಅದ್ ನೋಡೇ ಬಂದಿವಿ ಸರ್ ನಾವು. ಹೌದಾ? ಹೌದು. ಯಾರಿಗ್ ಬೇಕು ಸಾಲ? ಅದ ಸರ್ ನನಗೆ ಬೇಕು ಸರ್ ಸಾಲ ನನಗೆ ಬೇಕಾಗಿತ್ತು ಸರ್.
ಆಕ್ಟಿಂಗ್ ಮಾಡಬೇಡಪ್ಪ ನನ್ನ ಹತ್ರ. ನಾನು ಸಾಲ ಹೆಂಗ್ ತಗೋಬೇಕಂತ ಹೇಳ್ಕೊಡೋಣ, ನಾನು ಸಾಲ ಕೊಡೋನಲ್ಲ. ಕೂತ್ಕ. ಓವರ್ ಆಕ್ಟಿಂಗ್ ಮಾಡ್ಬೇಡ ಅಂತಂದು ಹೇಳಿದ್ ಮಗನ. ಎಷ್ಟರ ಹೇಳಿದ್ರು ನಿಮ್ ಬುದ್ಧಿ ನೀವು ಬಿಡಲ್ಲ ಬಿಡ್ರಿ ಸಮಯ. ಆಟ ಇಳಿಬೇಕಾದ್ರೆ ಬಗಳಿಲ್ಲ ನಿನಗೆ. ಸರಿ ಸರಿ ಸಾಕು. ಸರಿ ಸರಿ, ಸಾಲ ಎದಕ್ ಬೇಕು? ಸರ್ ಅದು ಸರ್ ಅದಿದಂತೇಳಿ ಓವರ್ ಆಕ್ಟಿಂಗ್ ಮಾಡ್ಕೋಬೇಡ. ಅವ್ರು ಹೇಳ್ದಂಗ ದುಡ್ಡು ಎದಕ್ ಬೇಕಂತ ಕರೆಕ್ಟಾಗಿ ಹೇಳು. ಸರ್ ಅದು ಆಂಟಿ ಸರ್ ಗೋವಾ ಕರ್ಕೊಂಡು ಹೋಗ್ಬೇಕಾಯ್ತು ಸರ್ ಒಂದು ಆಂಟಿಗೆ, ಅದಕ್ಕೆ. ಹಾ ಹಾ, ದೊಡ್ಡಲಕ್ಕೈತಾರೆ ಏನು ಆಟ ನಿಂದು. ಇವನ ಸರ್ ಹೆಂಗಾರ ಮಾಡಿ ಅವ್ನಿಗೆ ಹೆಂಗ್ ಸಾಲ ಕೇಳ್ಬೇಕಂತ ಹೇಳ್ಕೊಟ್ಬಿಡ್ರಿ ಸರ್. ಏನೋ ಹೇಳ್ತಾನೆ ಇವನು. ಹಾ, ಹೇಳ್ಕೊಡ್ತೀನಿ. ನಿಮ್ಗೆ ಯಾರಿಗನ ಸಾಲ ಕೇಳಕ್ ಬರ್ತತ? ಸರ್ ಆ ಸಾಲ ಹೆಂಗ್ ಕೇಳ್ಬೇಕಂತ ಹೇಳಿ ಕಲಿಯಕ್ ಬಂದಿ ಸರ್. ಅದು ಬಿಟ್ಟು ಹೆಂಗ ಮಾತಾಡ್ತಾನೆ ಇವನು. ಸ್ವಲ್ಪ ಹೇಳ್ಕೊಡ್ರಿ ಸರ್. ಸಾಲ ಕೇಳೋದು ಒಂದು ಕಲೆ. ಏನ್ ಹೇಳ? ಕಲೆ. ಅದನ್ನ ಕರೆಕ್ಟಾಗಿ ಉಪಯೋಗಿಸಿ ಅಂದ್ರ ನಿಮ್ಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ಸಾಲ ತಗೋಬಹುದು. ಸರ್ ಹೇಳ್ಕೊಡ್ರಿ ಸರ್. ಅದು ಹೆಂಗ ಮತ್ತೆ ನಾನು ಕಲಿತು ಹೇಳ್ಕೊಡ್ರಿ ಸರ್ ನನಗೆ. ನಿಂತ್ರೆ ಹೇಳ್ತು ಅಣ್ಣ, ನೀವು ನಿಂತ್ಕೊಡ್ರಿ ಸ್ವಲ್ಪ. ನೀವ ನಿಂತ್ಕೊಳ್ರಿ ಸರ್. ಇವರು ಸಾಲ ಕೊಡೋ ವ್ಯಕ್ತಿ, ನೀವು ಇವ್ರ ಹತ್ರ ಸಾಲ ಕೇಳ್ಬೇಕು. ಕೇಳ್ರಿ ನೋಡೋಣ, ಹೆಂಗ್ ಕೇಳ್ತೀರಿ? ಅಷ್ಟೇನಾ ಅಣ್ಣ? ಒಂದ್ 5,000 ಸಾಲ ಕೊಡೋಣ. ಸಾಲ ಕೇಳೋದು ಒಂದು ಕಲೆ. ನಮಗ್ ಸಾಲ ಬೇಕಂದ್ರ ಹೋಗಿ ಎದೆ ನಿಗಿಸ್ಕೊಂಡು 5,000 ಕೊಡೋದ್ರೆ ಯಾವ ನನ್ನ ಮಗನು ಕೊಡಲ್ಲ. ಅದಕ್ಕೆ ಆದ ರೀತಿ ನಿಯಮ ಅದಾವ. ಹೌದಾ? ಸಾಲ ಕೇಳಕ್ಕೂ ನೀತಿ ನಿಯಮಗಳದಾವ? ಅದೇನ್ ಸರ್? ನಾವು ಒಬ್ಬನ ಹತ್ರ ಸಾಲ ಕೇಳಕ್ ಹೋಗ್ತೇವಂದ್ರೆ ಜಗತ್ತಿನ ಸಮಸ್ಯೆ ಎಲ್ಲ ನಮ್ಮೇಲೆ ಇವೆ ಅಂತ ಅನ್ಕೊಂಡು ಮಕಾನ ಹಳೆ ಕೆರ ತರ ಮಾಡ್ಕೊಂಡು ಹೋಗ್ಬೇಕು. ಸರ್ ಆಲ್ರೆಡಿ ಒಂದು ಹಳೆ ಕೆರನ್ ಇದ್ದಂಗೆ ಹೇಳಿದ್ ನಾನು ಇದ್ದಂಗೆ ಹೇಳಿನಿ ಸರ್. ನೀವು ಮುಂದೆ ಹೇಳ್ರಿ ಸರ್, ನೀವು ಹೇಳ್ರಿ. ನೀವೆಲ್ಲ ಹಿಂಗ್ ಚಂದ ಜಗಳ ಆಡಂಗಿದ್ರ ಈ ಆಫೀಸ್ನ ಬೇಡ, ಹೊರಗೆ ಹೋಗ್ಬರ್ರಿ. ಹೊರಗೆ ಹೋಗಿ ಮಾತಾಡಂಬರ್ರಿ. ಬರ್ರಿ ಹೊರ ಬರ್ರಿ ಎಲ್ರು. ಸರಿ ಬರ್ಕಂತಿ ಬದ್ಮ ಗಲಾಟೆ ಮಾಡಬಾರ್ದು. ಮನುಷ್ಯನ ಲೆಕ್ಕದಾಗಲ್ಲ ಇವನು. ಇನ್ನು ಹೊರಗೆ ಹಾಕಿರ್ ನೋಡಿ ಈಗ. ಅಲ್ಲೇ ಬಗೆರ್ತಿತ್ತಲ್ಲ ಎಲ್ಲ ಯಾವ ಇವನು. ಇಲ್ಲೇ ಸುಮ್ಮರಿ ಅಪ್ಪ ನೀವು. ಸರಿ ಆತ್, ನಿಲ್ಸ್ರಿ. ಹೊರಗೆ ಬಂದಿವ್, ನಿಲ್ಸ್ರಿ. ಸರಿ ಸರಿ ಸರ್, ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಸರ್? ಈಗ ನಾವೀಗ ಮಕ್ಕನ ಕೆರ ತರ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಕೈನ ಹಿಂಗ್ ಮುಗಿದು ಹಿಂಗ ಬೆಂಡ್ ಆಗ್ಬೇಕು. ಸರ್ ಇಷ್ಟಿಲ್ಲ ಸ್ವಾಮಿಯರೇ, ಜಾಸ್ತಿ ಬಗ್ಬೇಡ್ರಿ, ಕಾಲ ಸರಿ ಇಲ್ಲ. ತೋರಿಸಿದ್ದು ಅಲ್ಲಿ ಒಳಗ್ ಜಗಳ ಆಡ್ತಾರಂತ ಹೊರ ಕರ್ಕೊಂಡ್ ಬಂದಿನಿ. ಮತ್ತೆ ಇಲ್ಲಿ ಹಂಗ ಜಗಳ ಮಾಡಕತ್ತಾರ. ನಿಮಗೆ ನಾನು ಟ್ಯೂಷನ್ ಮಾಡ್ಕೊಡ ಹೋಗ್ರಿ. ಈಗ ಸರ್ ಹತ್ರ ತೋರಿಸಿದಕ್ಕೆ ಸಾಕು. ಹಿಂಗ್ ಬೆಂಡ್ ಆದ್ಮೇಲೆ ಮುಂದಿನ ಸ್ಟೆಪ್ ಏನ್ ಸರ್? ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ನಾವು ಸಾಲ ಕೇಳಕ್ ಹೋದಾಗ ನಮ್ ವಾಯ್ಸು ರ್ಯಾಶ್ ಆಗಿರ್ಬಾರ್ದು, ಮುಕ್ಕಳಲ್ಲಿ ಮೃದು ಇರ್ಬೇಕು. ಇಟ್ ಮೀನ್ಸ್ ಯಾವ ತರ ಅಂದ್ರೆ, ನಿಮಗೆ ನವರಸಗಳು ಗೊತ್ತಾ? ಸರ್ ನಮ್ಗೆ ನವರಸ ಗೊತ್ತಿಲ್ಲ ಸರ್. ನಮ್ಗೆ ಗೊತ್ತಿರೋದು ಒಂದೇ ರಸ ಸರ್. ಅದು ಇದು ಬರೀ ಅದ್ರಾಗ ಅದಲ್ಲ ಸರ್. ನಾನು ಹೇಳಿದ್ದೇನೆ ಸರ್. ಒಟ್ಟಿಗೆ ಅನ್ನ ತಿಂತೀರಿ, ಏನ್ ತಿಂತೀರಿ? ನಾನು ಹೇಳೋ ಅಷ್ಟು ಕಲೆಂಗರ್ ಕಲೀರಿ. ಸರಿ ಸರ್ ನಿಂತಾಡ್ರಿ ಜಗಳ ಎಲ್ಲ ಬಿಟ್ಟು. ವಾಯ್ಸು ಮೃದು ಅಂದ್ರೆ ನವರಸದಾಗ ಕರುಣೆ ಅಂತ ಬರುತ್ತೆ. ಅದನ್ನ ನೀವು ಮಾಡ್ಬೇಕು. ನಿಮ್ಗೆ ಗೊತ್ತಾಗಲ್ಲ ಅಂದ್ರೆ ಇವ್ರ ತಲೆ ಊಟ ಕೇಳ್ಬೇಕು. ನೀವು ಯಾವ ತರ ಕೇಳ್ತೀರಿ ಕೇಳ್ರಿ. ಒಂದ್ ಸ್ವಲ್ಪ ಉಣ್ಣ ಕೊಡಲಿ. ಆ ತರ ಅಲ್ಲ. ನಿಮ್ಗೆ ಇನ್ನೊಂದು ಅವ್ರ ಹತ್ರ ಎಣ್ಣೆ ಐತಿ. ಆ ಎಣ್ಣೆ ಹೊಡ್ಯಾಕ್ ನೀವು ಎಣ್ಣೆ ಕೇಳ್ಬೇಕು. ಯಾವ ತರ ಕೇಳ್ತೀರಿ ಕೇಳ್ರಿ. ಒಂದ್ 90 ಕೊಡಲಿ. ಇದೇ ಆಕ್ಟಿಂಗ್. ಅನ್ನ ಕೇಳಕರ ಮಾಡಕರ ಅದನ್ನ ಮಾಡ್ಬೇಕು. ಎಣ್ಣೆ ಅಂದ್ರೆ ಕರೆಕ್ಟ್ ಮಾಡ್ಬಿಡುತ್ತೆ ಆಕ್ಟಿಂಗ್ಗಳು ನಿಮಗೆ. ಸರಿ ಆತು, ಇವೆಲ್ಲ ತಿಳ್ಕಂದ್ರ ಇವಾಗ ನೀವು ನನ್ನ ಹತ್ರ ದುಡ್ಡು ಕೇಳ್ರಿ. ಯಾವ ತರ ಕೇಳ್ತೀರಂತ ಹೇಳ್ರಿ. ಸರ್ ಅಪ್ಪುಟ ಮನೆ ಬದುಕು ನಿಂತ್ಕೊಂಡ್ಬಿಟ್ಟ ಸರ್. ದಯವಿಟ್ಟು ಹೆಂಗನ ಮಾಡಿ 5,000 ರೂಪಾಯಿ ಕೊಡಿ ಸರ್. ಒಬ್ಬ ಕಲ್ತು ನೋಡ್ರಪ್ಪ ಆಕ್ಟಿಂಗ್ ಎಲ್ಲ. ಶಾಬಾಷ್. ಸರಿ ಆಯ್ತು, ನೀವು ಸಾಲ ಹೆಂಗ್ ಕೇಳೋದಂತ ಪೂರ್ತಿ ಕಲ್ತು ಬಿಟ್ಟಿರಿ. ಇವಾಗ 4 ಜನ 100 ರೂಪಾಯಿ ನನ್ನ ಫೀಸ್ ಕೊಟ್ಬಿಡ್ರಿ. ಸರ್ ನಿಮ್ಗೆ 100 ರೂಪಾಯಿ ಕೊಡಕ ನಮ್ಮ ಹತ್ರ 1 ರೂಪಾಯಿ ಇಲ್ಲ ಸರ್. ನೀವೇ ಹೆಂಗನ ಮಾಡಿ ನಮಗೆ 5,000 ರೂಪಾಯಿ ಕೊಟ್ಬಿಟ್ರೆ ನೀವೇ ನಮ್ ದೇವ್ರು ಅಂತ ಪೂಜೆ ಮಾಡ್ಬಿಡ್ತೀವಿ ಸರ್. ದಯವಿಟ್ಟು ಸರ್ ನಾಳೆ ಬೆಳಿಗ್ಗೆ ಎಷ್ಟೊತ್ತಿದ್ರು ಫೋನ್ ಪೇ ಮಾಡಿಸ್ಬಿಡ್ತೀನಿ ಸರ್. ದಯವಿಟ್ಟು ಸರ್ ಪ್ಲೀಸ್ ಸರ್. ಪ್ಲೀಸ್ ಸರ್. ಆಕ್ಟಿಂಗ್ ಬಹಳ ಚೆನ್ನಾಗ್ ಮಾಡ್ತಿ
ಸಾಲ ಹೆಂಗ್ ತಗೊಳದಂತ ನಾನ ನಿಮಗೆ ಹೇಳ್ಕೊಟ್ಟಿನಿ. ನನ್ನ ಹತ್ರನ ದುಡ್ಡು ಹೆಂಗಾಗ ಬರಾಕತ್ತೀರಂದ್ರ ನೀವು ಸಾಮಾನ್ಯದಾರಲ್ಲ ನೀವು. ಸರ್ ನಾನು ನನಗೆ ನಿಂತ್ಕೊಳ್ರಿ ಸರ್ ಅಲ್ಲ ಸರ್ ನಿಂತ್ಕೊಳ್ರಿ ಇಲ್ಲಿ ಸ್ವಲ್ಪ